ಬಂಗಾರಪೇಟೆಯಲ್ಲಿ ನಿನ್ನೆ ಬಂದ ರಿಸಲ್ಟಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಂಗಾರಪೇಟೆಯಲ್ಲಿ ಮಲ್ಲೇಶ್ ಬಾಬು ಅವರಿಗೆ 28,000 ಲೀಡ್ ಬಂದಿದೆ. ಅದು ಅವರು 2 ಬಾರಿ ಸೋತಿದ್ದರು ಬಂಗಾರಪೇಟೆಯಲ್ಲಿ ಶಾಸಕರ ಸ್ಥಾನಕ್ಕೆ ಕಂಟೆಸ್ಟ್ ಮಾಡಿ. ಈಗ JDS ಮತ್ತು BJP ಒಟ್ಟಿಗೆ ಹೋಗಿದ್ದರಿಂದ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಅಲ್ಲಿ ಜನ JDS ಮತ್ತು BJPಗೆ ಒಲವು ತೋರಿಸಿದ್ದಾರೆ. ನನ್ನ ಪ್ರಕಾರದಲ್ಲಿ ಬಂಗಾರಪೇಟೆಯಲ್ಲಿ 28,000 ಏನು ಬಂತು, ಹುತ್ತೂರು ಹೋಬಳಿಯಿಂದ ಇಟ್ಕೊಂಡು ಹುತ್ತೂರು ಹೋಬಳಿಯಲ್ಲಿ ಶುರುವಾಯಿತು ಲೀಡು. ಅಲ್ಲಿಂದ ನಗರದಲ್ಲಿ ಬಂದಾಗ ಮೈನಾರಿಟಿ ಏರಿಯಲ್ಲಿ ಮಾತ್ರ ನಮಗೆ ಒಂದು 5,000 ಹಿನ್ನಡೆ ಆಗಿತ್ತು. ಅದಾದಮೇಲೆ ಹಿಂದೂ ಏರಿಯಾ ಏನು ಬಂತು ನಗರದಲ್ಲೂ ನಮಗೆ ಅಲ್ಲೂ 2,500 ಲೀಡ್ ಬಂದಿದೆ. ಅದೇ ಥರ ಬೂದಿಕೋಟೆ, DKಹಳ್ಳಿ ಮತ್ತು ಕಾಮಸಮುದ್ರದಲ್ಲಿ ಜನ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಲಿಸಿದ್ದಾರೆ. ಇದು ಒಳ್ಳೆ ಸಂಕೇತ. ಮುಂದಿನ ದಿನಗಳಲ್ಲಿ ಏನು ತಾಲೂಕ್ ಪಂಚಾಯತಿ ಜಿಲ್ಲಾ ಪರಿಷತ್ ಬರ್ತಾ ಇದೆ, ಅದರಲ್ಲಿ ನಮ್ಮ JDS ಮತ್ತು BJP ಎರಡು ವಿಲೀನಗೊಂಡ್ಕೊಂಡು ನಾವು ಎಲೆಕ್ಷನ್ಗೆ ಹೋದರೆ ಅಲ್ಲಿರೋ 5 ಸ್ಥಾನಗಳನ್ನು ಜಿಲ್ಲಾ ಪರಿಷತ್ತು ಮತ್ತು 17 ಸ್ಥಾನದ ತಾಲೂಕ್ ಪಂಚಾಯತಿಗೆ ಗೆಲ್ಲೋದ್ರಲ್ಲಿ ಸಂಶಯ ಇಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟ. ಮತ್ತೆ ನಿಮ್ಮಲ್ಲಿ ಗೊಂದಲ ಏನಿಲ್ಲ ಸರ್? ಏನು ಇಲ್ವಲ್ಲ, ಗೊಂದಲ ಏನೂ ಇಲ್ಲ. BJP ಮತ್ತು JDS ಅಲ್ಲಿ ಗೊಂದಲ ಇಲ್ಲ. ನಾವು ಸಮನ್ವಯವಾಗಿ ಮೊನ್ನೆ ಎಲೆಕ್ಷನ್ ಮಾಡಿದ್ದೀವಿ. ಇಬ್ಬರೂ BJP ಅಧ್ಯಕ್ಷರು ಇರ್ಬೋದು, JDSನ ಅಧ್ಯಕ್ಷರು ಇರ್ಬೋದು, ಅವರೆಲ್ಲರ ಜೊತೆಯಲ್ಲಿ ನಾನಿರ್ಬೋದು, ಮಹೇಶ್ ಇರ್ಬೋದು, M. ನಾರಾಯಣ ಸ್ವಾಮಿ ಅವರು ಇರ್ಬೋದು, ವೆಂಕಟಮುನಿಯಪ್ಪ ಅವರು ಇರ್ಬೋದು, JDS ಅಧ್ಯಕ್ಷರುಗಳಿರ್ಬೋದು, ಇವರೆಲ್ಲರೂ ಮುನ್ರಾಜು ಇರ್ಬೋದು, ನಮ್ಮ ಬಂಗಾರಪೇಟೆ ನಗರದಲ್ಲಿ ಸುನೀಲ್ ಇರ್ಬೋದು, ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿರೋದಕ್ಕೆ ಇವತ್ತು ನಮಗೆ ಈ ಅಭೂತಪೂರ್ವವಾದ ಲೀಡ್ ಬಂದಿದೆ. ಅದರಲ್ಲೂ ನಮ್ಮ ಸಂಸದರಾದ ಮುನ್ಸಾಮಣ್ಣ ಅವರು ಮೇನ್, ಅವ್ರಿಗೂ ನಾವು ಧನ್ಯವಾದಗಳಿರಬೇಕು. ಯಾಕಂದರೆ ಅವ್ರಿಗೆ ಟಿಕೆಟ್ ಮಿಸ್ ಆದ್ರೂ ನಮ್ಮ ಜೊತೆಯಲ್ಲಿ ನಿಂತು ಎಲೆಕ್ಷನ್ ಮಾಡಿದ್ದಾರೆ. ನಮಗೆಲ್ರಿಗೂ ನಾನು ಇಲ್ಲದೇ ಇದ್ರೂ ಪರವಾಗಿಲ್ಲ, ನಾವು ಮಲ್ಲೇಶ್ ಬಾಬುನ ಗೆಲ್ಸ್ಕೋಬೇಕು. ನಾವೆಲ್ಲರೂ ಗೆಲ್ಸ್ಕೊಂಡ್ರೆ ಮಾತ್ರ ಮೋದಿ ಅವ್ರಿಗೆ ಅಲ್ಲಿ ಲಾಭ ಬರುತ್ತೆ. ಅವ್ರನ್ನ ನಾವು ಪ್ರಧಾನಮಂತ್ರಿ 3ನೇ ಬಾರಿ ಮಾಡ್ಬೋದು ಅಂದ್ಬಿಟ್ಟು ಹೇಳಿ ಅವರು ನಮಗೆಲ್ಲ ಸ್ಫೂರ್ತಿ ತುಂಬಿಸಿ ನಾವು ಎಲೆಕ್ಷನನ್ನು ಮಾಡಿದ್ದೀವಿ. ಸ್ಥಳೀಯವಾಗಿ ಕಾಂಗ್ರೆಸ್ ಶಾಸಕರಿದ್ದರೂ ಕೂಡ ಕಾಂಗ್ರೆಸ್ ನಾವು ಅವ್ರ ಬಗ್ಗೆ ಮಾತಾಡೋದಿಲ್ಲ ಸರ್. ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. ನಾವು ಯಾರ ಬಗ್ಗೆನೂ ಪರ್ಸ್ನಲ್ಲಾಗಿ ನಾನು ಮಾತಾಡೋದೇ ಇಲ್ಲ. ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಶಾಸಕರು ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಅವ್ರ ಓಟನ್ನು ಅವ್ರು ಕೇಳಿದ್ದಾರೆ. ನಾವು ನಮ್ಮ ಪಕ್ಷ BJP ಮತ್ತು JDS ಪರವಾಗಿ ನಾವು ಓಟನ್ನು ಕೇಳಿದ್ದೀವಿ. ಅವರು ಅವ್ರ ಪಕ್ಷದ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರು ಓಟ್ ಕೇಳಿದ್ದಾರೆ. ಆದರೆ ಜನ ಆಶೀರ್ವಾದ ನಮಗೆ ಮಾಡಿದ್ದಾರೆ ಈ ಸರ್ತಿ. ಮುಂದಿನ ದಿನಗಳಲ್ಲೂ ಇದೇ ರಿಸಲ್ಟ್ ಇರುತ್ತೆ. ನಾವಿಬ್ಬರು ಒಟ್ಟಿಗೆ ಹೋದರೆ ಮಾತ್ರ, JDS ಮತ್ತು BJP ಒಟ್ಟಿಗೆ ಹೋದರೆ ಇದೇ ರಿಸಲ್ಟ್ ಬರೋದು ಖಚಿತ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೆ ನೀವು BJPಗೆ ಕೆಲಸ ಮಾಡ್ತಾ ಇದ್ದೀರಾ, ಹಿಂದೆ ನೀವು ಕಾಂಗ್ರೆಸ್ ಒಳ್ಳೆ ಪೊಸಿಷನಲ್ಲಿ ಇದ್ರಿ, BJP ನಿಮ್ಗೆ ಏನು ಭರವಸೆ ಕೊಟ್ಟಿದ್ದಾರೆ? ನನಗೆ BJPನ ನಾನು ಭರವಸೆ ಇಟ್ಕೊಂಡು ನಾನು ಯಾವ ಪಕ್ಷಕ್ಕೂ ಹೋಗಿಲ್ಲ. ನಾನು ಎಲ್ಲಿದ್ದರೆ ಅಲ್ಲಿ ನಿಯತ್ತಾಗಿ ಆ ಪಕ್ಷಕ್ಕೆ ದುಡಿಯೋವನು. ಕಾಂಗ್ರೆಸ್ಸಲ್ಲಿದ್ದಾಗೂ ನಾನು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದೆ. ಇವತ್ತು ನೀವು ನೋಡ್ಬೋದು ಕಾಂಗ್ರೆಸ್ ಆಫೀಸ್ನ ಇಷ್ಟು ಮಟ್ಟಕ್ಕೆ ನಾವು ತೊಗೊಂಬರ್ಬೇಕು, ಅದನ್ನು ರಿನ್ಯೂವೇಷನ್ ಮಾಡಿ ಇದಕ್ಕೆ ಮಾಡಿ ಇವತ್ತು ಜನ ಅಲ್ಲಿ ಹೋಗಿ ಕೂತ್ಕೊಳ್ಳೋ ಒಂದು ಇದು ಮಾಡಬೇಕಂದ್ರೆ ಅದು ನನ್ನ ಸ್ವಯಂ ಕೃಷಿಯಿಂದ ನಾವು ಮಾಡಿದ್ದೀನಿ. ನನಗೆ ಜನನೂ ಸಪೋರ್ಟ್ ಮಾಡಿದ್ದಾರೆ ಅವತ್ತು. ಇವತ್ತು ನಾನು BJPಯಲ್ಲಿದ್ದೀನಿ. BJP ಪಕ್ಷಕ್ಕೆ ದುಡ್ಕೊಂಡು ನಾನು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಎಲ್ಲಿದ್ದರೆ ಅಲ್ಲಿ ನಿಯತ್ತಾಗಿ ಆ ಪಾರ್ಟಿಗೆ ಮಾಡೋದು ನನ್ನ ಒಂದು ಸಿದ್ಧಾಂತ ಮಾಡ್ಕೊಂಡಿದ್ದೀನಿ. ಅದರಿಂದ ಎಲ್ಲಿದ್ದರೆ ಅಲ್ಲಿ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಅಯ್ಯೋ, ನಮಗೆ ಬೇಡ ಬಿಡಪ್ಪ, ಹೋಗ್ಕೊಳ್ಳಿ. ಅದು ಹೇಳ್ಬೇಕಾಯ್ತು.